ಹಾಯ್ ಸ್ನೇಹಿತರೆ, ಎಲ್ಲರಿಗೂ ನಮಸ್ಕಾರ. ಸ್ನೇಹಿತರೆ, ಈ ಒಂದು ತಿಂಗಳ ಹಿಂದೆ ನಾನು ಒಂದು ವಿಡಿಯೋವನ್ನು ಅಪ್ಲೋಡ್ ಮಾಡಿದ್ದೆ. ಏನಪ್ಪಾ ಅಂದ್ರೆ ಕಲ್ಯಾಣ ಕರ್ನಾಟಕ ರಸ್ತೆ ಸಾರಿಗೆ ನಿಗಮ KKRTC ಯಲ್ಲಿ ಖಾಲಿ ಇರುವಂತಹ ಡ್ರೈವರ್ ಹಾಗೂ ತಾಂತ್ರಿಕ ಸಹಾಯಕರ ಹುದ್ದೆಗಳನ್ನ ಕಾಲ್ಫರ್ ಮಾಡಿಕೊಳ್ಳಲಾಗುತ್ತಿದೆ. ಸೊ ಈ ಒಂದು ಹುದ್ದೆಯನ್ನ ನೇರ ಸಂದರ್ಶನ ನಡೆಸುವ ಮೂಲಕ ಹಾಗೂ ಡಾಕ್ಯುಮೆಂಟ್ ವೆರಿಫಿಕೇಶನ್ ನಡೆಸುವ ಮೂಲಕ ಈ ಒಂದು ಹುದ್ದೆಯನ್ನ ನೇಮಕಾತಿ ಮಾಡಿಕೊಳ್ಳಲಾಗುತ್ತದೆ. ಸೊ ಏನೇನೋ ದಾಖಲಾತಿಗಳು ಬೇಕಾಗುತ್ತವೆ ಅಂತೇಳಿ ಈ ಒಂದು ಹುದ್ದೆಯ ಬಗ್ಗೆ ಕಂಪ್ಲೀಟ್ ಆದ ಒಂದು ಡೀಟೇಲ್ಸ್ ಅನ್ನ ಆ ವಿಡಿಯೋದಲ್ಲಿ ತಿಳಿಸಿಕೊಟ್ಟಿದ್ದೆ. ಸೊ ಅದಕ್ಕೆ ಸಂಬಂಧಿಸಿದಂತೆ ನೇರವಾಗಿ ಸಂದರ್ಶನ ನಡೆಸಿ ಡಾಕ್ಯುಮೆಂಟ್ ವೆರಿಫಿಕೇಶನ್ ನಡೆಸಿ ನೆಕ್ಸ್ಟ್ ಈಗ ಅದರ ಒಂದು ಲಿಸ್ಟ್ ಅನ್ನ ಬಿಟ್ಟಿದ್ದಾರೆ. 135 ಡ್ರೈವರ್ ಹುದ್ದೆಗಳ ಒಂದು ಲಿಸ್ಟ್ ಅನ್ನು ಬಿಟ್ಟಿದ್ದಾರೆ. ಸೊ ಇದು ಕಾಂಟ್ರಾಕ್ಟ್ ಬೇಸ್ ನಲ್ಲಿ 90 ದಿನಗಳವರೆಗೆ ಈ ಒಂದು ಹುದ್ದೆಯನ್ನ ಭರ್ತಿ ಮಾಡಿಕೊಳ್ಳಲಾಗ್ತಿತ್ತು. ಸೊ ಅದರ ಒಂದು ಲಿಸ್ಟ್ ಅನ್ನ ಈಗ ಬಿಟ್ಟಿದ್ದಾರೆ. ಈ ಒಂದು ಲಿಸ್ಟ್ ನಲ್ಲಿ ಯಾವ ಯಾವ ಕೆಟಗರಿಗೆ ಎಷ್ಟು ಕಟ್ ಆಫ್ ಮಾರ್ಕ್ಸ್ ನಿಂತಿದೆ ಅಂತೇಳಿ ತಿಳಿದುಕೊಳ್ಳೋಣ. ಸ್ನೇಹಿತರೆ, ಜನರಲ್ ಮೆರಿಟ್ 43 ಅಂಕಗಳಿಗೆ ನಿಂತಿದೆ. ಅದೇ ರೀತಿಯಾಗಿ SC ಕ್ಯಾಸ್ಟ್ ನವರಿಗೆ 38 ಅಂಕಗಳಿಗೆ ನಿಂತಿದೆ. ಸೊ ಈ ಒಂದು ಅಂಕಗಳು ಯಾವಪ್ಪ ಅಂದ್ರೆ ತಾವು ಟ್ರ್ಯಾಕ್ ಟೆಸ್ಟ್ ನಲ್ಲಿ ಗಳಿಸಿದಂತ ಅಂಕಗಳಾಗಿರ್ತವೆ. ಸೊ ಯಾರೆಲ್ಲ ಟ್ರ್ಯಾಕ್ ಟೆಸ್ಟ್ ನ ಹುಮ್ನಾಬಾದ್ ಆಗಿರ್ಬೋದು, ಹಾಸನ್, ಇತ್ತೀಚೆಗೆ ಹಾಸನ್ ಹುಮ್ನಾಬಾದ್ ಟ್ರ್ಯಾಕ್ ಟೆಸ್ಟ್ ನಡೆದಿದೆ, ಅದರ ಒಂದು ಸಂಪೂರ್ಣವಾದ ಒಂದು ಮಾಹಿತಿಯನ್ನ ತಮಗೆ ತಿಳಿಸಿಕೊಡುತ್ತೆ. ಸೊ ಈ ಒಂದು ಟ್ರ್ಯಾಕ್ ಟೆಸ್ಟ್ ನಲ್ಲಿ ಗಳಿಸಿದಂತಹ ಅಂಕಗಳ ಆಧಾರದ ಮೇಲೆ ಈ ಒಂದು ಲಿಸ್ಟ್ ಅನ್ನ ಸಿದ್ಧಪಡಿಸಲಾಗಿದೆ. ಸೊ ಹಾಗಾದ್ರೆ ಯಾವ ಯಾವ ಕೆಟಗರಿಗೆ ಎಷ್ಟು ಅಂಕಗಳಿಗೆ ಕಟ್ ಆಫ್ ಮಾರ್ಕ್ಸ್ ನಿಂತಿದೆ ಅಂತ ಹೇಳಿ ನೋಡುವುದಾದ್ರೆ, ಜನರಲ್ ಮೆರಿಟ್ GM 43 ಅಂಕಗಳಿಗೆ ನಿಂತಿದೆ. SC ಕ್ಯಾಸ್ಟ್ ನವರಿಗೆ 38 ಅಂಕಗಳಿಗೆ ಕಟ್ ಆಫ್ ಮಾರ್ಕ್ಸ್ ನಿಂತಿದೆ. ST ಕ್ಯಾಟಗರಿಯವರಿಗೆ 41 ಅಂಕಗಳಿಗೆ ಈ ಒಂದು ಕಟ್ ಆಫ್ ಮಾರ್ಕ್ಸ್ ನಿಂತಿದೆ. ಅದೇ ರೀತಿಯಾಗಿ 3A ಕ್ಯಾಸ್ಟ್ ನವರಿಗೆ 42 ಅಂಕಗಳಿಗೆ ಈ ಒಂದು ಕಟ್ ಆಫ್ ಮಾರ್ಕ್ಸ್ ನಿಂತಿದೆ. ಇನ್ನು 3B ಕ್ಯಾಟಗರಿಯವರಿಗೆ 41.5 ಮಾರ್ಕ್ಸ್ ಗಳಿಸಿದಂತವರಿಗೆ ಈ ಒಂದು ಲಾಸ್ಟ್ ಕಟ್ ಆಫ್ ಮಾರ್ಕ್ಸ್ ನಿಂತಿದೆ. ಕ್ಯಾಟಗರಿ 1 ಅಭ್ಯರ್ಥಿಗಳಿಗೆ 32 ಅಂಕಗಳಿಗೆ ಈ ಒಂದು ಕಟ್ ಆಫ್ ಮಾರ್ಕ್ಸ್ ನಿಂತಿದೆ. 2A ವರ್ಗದ ಅಭ್ಯರ್ಥಿಗಳಿಗೆ 34.5 ಈ ಒಂದು ಕಟ್ ಆಫ್ ಮಾರ್ಕ್ಸ್ ನಿಂತಿದೆ. ಅದೇ 2B ವರ್ಗದ ಅಭ್ಯರ್ಥಿಗಳಿಗೆ 40 ಅಂಕವನ್ನು ಗಳಿಸಿದಂತವರಿಗೆ ಈ ಒಂದು ಲಾಸ್ಟ್ ಕಟ್ ಆಫ್ ಮಾರ್ಕ್ಸ್ ನಿಂತಿದೆ. ಓಕೆ ಸ್ನೇಹಿತರೆ, ಇದರ ಒಂದು ಲಿಸ್ಟ್ ನ ಸಂಪೂರ್ಣವಾದ ಒಂದು PDF ಅನ್ನ ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೇನೆ. ಸೊ ಆ ಒಂದು ನಮ್ಮ ಟೆಲಿಗ್ರಾಮ್ ಲಿಂಕ್ ಅನ್ನ ಕ್ಲಿಕ್ ಮಾಡಿದ್ರೆ ಡೈರೆಕ್ಟ್ ಆಗಿ ನಮ್ಮ ಟೆಲಿಗ್ರಾಮ್ ಗ್ರೂಪ್ ಅಲ್ಲಿ ಈ ಒಂದು ಲಿಸ್ಟ್ ನ PDF ಓಪನ್ ಆಗ್ತದೆ. ಸೊ ಅದನ್ನು ಡೌನ್ಲೋಡ್ ಮಾಡಿಕೊಂಡು ತಾವು ನೋಡಿಕೊಳ್ಳಬಹುದು. ಹಾಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಏನಪ್ಪಾ ಅಂದ್ರೆ ಈ ಒಂದು ಅಬಕಾರಿ ಸಬ್ ಇನ್ಸ್ಪೆಕ್ಟರ್ ಹಾಗೂ ಕಾನ್ಸ್ಟೇಬಲ್ ಹುದ್ದೆಗಳನ್ನ ಭರ್ತಿ ಮಾಡಿಕೊಳ್ಳಿಕ್ಕಾಗಿ ಸರ್ಕಾರದಿಂದ ಅನುಮತಿ ಸಿಕ್ಕಿದೆ. ಸೊ ಆ ಒಂದು ಹುದ್ದೆಗೆ ಯಾವ ರೀತಿ ತಯಾರಿ ನಡೆಸಬೇಕು, ಏನೆಲ್ಲ ಅರ್ಹತೆಗಳಿರಬೇಕು, ಯಾವ ರೀತಿ ನೇಮಕಾತಿ ನಡೆಯುತ್ತೆ ಅಂತೇಳಿ ಸಂಪೂರ್ಣವಾದ ಒಂದು ಮಾಹಿತಿಯನ್ನ ತಿಳಿಸ್ಕೊಡ್ತೇನೆ. ಸೊ ಈ ರೀತಿಯಾದಂತಹ ಒಂದು ಉದ್ಯೋಗ ಮಾಹಿತಿಯ ಬಗ್ಗೆ ತಮಗೆ ಮಾಹಿತಿ ದೊರೆಯಬೇಕಾದಲ್ಲಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಹಾಗೆ ಬೆಲ್ ಐಕಾನ್ ಬಟನ್ ಒತ್ತಿ ಮತ್ತು ಇಂತಹ ಯೂಸ್ಫುಲ್ ಇನ್ಫಾರ್ಮೇಶನ್ ವಿಡಿಯೋವನ್ನ ತಮ್ಮ ಸ್ನೇಹಿತರಿಗೂ ಕೂಡ ಶೇರ್ ಮಾಡಿ. ಸೊ ಈ ವಿಡಿಯೋವನ್ನ ವೀಕ್ಷಿಸಿದ್ದಕ್ಕಾಗಿ ಧನ್ಯವಾದಗಳು. ಹಾಗೆ ತಮ್ಮ ಅನಿಸಿಕೆಯನ್ನ ಈ ವಿಡಿಯೋದ ಕಮೆಂಟ್ ಮೂಲಕ ತಿಳಿಸಿ. ತಮಗೆ ಯಾವುದೇ ಒಂದು ಜಾಬ್ನ ಬಗ್ಗೆ ಇನ್ಫಾರ್ಮೇಶನ್ ಬೇಕಾದಲ್ಲಿ ತಾವು ಕಮೆಂಟ್ ಮೂಲಕ ತಿಳಿಸಬಹುದು. ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ಅದರ ಬಗ್ಗೆ ತಮಗೆ ಮಾಹಿತಿಯನ್ನ ತಿಳಿಸ್ಕೊಡ್ತೇನೆ. ಹಾಗೆ ನಾನು ನೀಡಿದಂತ ಮಾಹಿತಿ ತಮಗೆ ಇಷ್ಟವಾಗಿದ್ದರೆ ಈ ವಿಡಿಯೋಗೆ ಲೈಕ್ ಮಾಡಿ, ಹಾಗೆ ನಿಮ್ಮ ಸ್ನೇಹಿತರಿಗೂ ಕೂಡ ಶೇರ್ ಮಾಡಿ. ಧನ್ಯವಾದಗಳು.